ಪ್ರದೋಷ್ ಮಾಫಿ ಸಾಕ್ಷಿ ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಮುಂದೆ ಈ ಪ್ರಕರಣದಲ್ಲಿ ಬರುವ ಪ್ರಮುಖ ಹಂತಗಳು ಏನು? ಪ್ರದೋಷ್ ಮಾಫಿ ಸಾಕ್ಷಿ ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ, ಮುಂದೆ ಈ ಪ್ರಕರಣದಲ್ಲಿ ಬರುವ ಪ್ರಮುಖ ಹಂತಗಳು ಏನು? ಹಾಗಾದ್ರೆ ಪ್ರದೋಷ್ ನ್ಯಾಯಾಧೀಶರ ಮುಂದೆ ಸ್ವ ಇಚ್ಛೆಯ ಹೇಳಿಕೆ ನೀಡಬೇಕು. ಸಿಆರ್ಪಿಸಿ ಅಥವಾ ಬಿಎನ್ಎಸ್ಎಸ್ ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸಬೇಕು. ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ನಿಜ ಸಂಗತಿಯನ್ನ ಬಾಯ್ಬಿಡಬೇಕು. ಯಾವುದೇ ಬೆದರಿಕೆಗಳಿಗೆ ಭಯ ಪಡದೆ ಇತರ ಆರೋಪಿಗಳ ಪಾತ್ರವನ್ನ ಆತ ಸಂಪೂರ್ಣವಾಗಿ ವಿವರವಾಗಿ ನೀಡಬೇಕು. ಟ್ರಯಲ್ ವೇಳೆ ಆತ ಸಾಕ್ಷಿ ಪೀಠದಲ್ಲಿ ನಿಂತು ಇತರರ ವಿರುದ್ಧ ಸಾಕ್ಷಿಯನ್ನ ನುಡಿಬೇಕು. ಇತರ ಆರೋಪಿಗಳ ಪರ ವಕೀಲರು ಪ್ರದೋಷ್ನನ್ನ ತೀವ್ರವಾಗಿ ಪ್ರಶ್ನಿಸಬಹುದು. ಆತನ ಸಾಕ್ಷ್ಯ ಸುಳ್ಳು ಎಂದು ಸಾಬೀತುಪಡಿಸಲು ಇತರೆ ವಕೀಲರು ಕೂಡ ನೋಡಬಹುದು. ಪ್ರದೋಷ್ ಸಂಪೂರ್ಣ ನಿಜ ಹೇಳಿದ್ರೆ ಮಾತ್ರ ಆತನಿಗೆ ಶಿಕ್ಷೆಯಿಂದ ವಿನಾಯಿತಿ ಸಿಗುತ್ತೆ. ಪ್ರದೋಷ್ ಸುಳ್ಳು ಹೇಳಿದ್ದು ಏನಾದರೂ ಸಾಬೀತಾದರೆ ಆತನಿಗೆ ಶಿಕ್ಷೆ ಕ್ಷಮಾದಾನ ರದ್ದಾಗುತ್ತೆ. ಪ್ರದೋಷ್ನನ್ನ ಮತ್ತೆ ಆರೋಪಿಯನ್ನಾಗಿ ಮಾಡಿ ಜೈಲಿಗಟ್ಟಲಾಗ್ತಾರೆ. ಪ್ರದೋಷ್ ಮುಖ್ಯ ಸಾಕ್ಷಿಯಾಗಿರುವುದರಿಂದ ಪೊಲೀಸ್ ರಕ್ಷಣೆ ಸಿಗ್ತಾ ಇದೆ. ಪ್ರದೋಷ್ ಮುಖ್ಯ ಸಾಕ್ಷಿಯಾಗಿರುವುದರಿಂದ ಜೈಲಿನಲ್ಲಿ ಪ್ರತ್ಯೇಕ ಭದ್ರತೆ ಕೂಡ ನೀಡಲಾಗ್ತಾ ಇದೆ. ಪ್ರದೋಷ್ ಮುಖ್ಯ ಸಾಕ್ಷಿಯಾಗಿರುವುದರಿಂದ ಜೈಲಿನಲ್ಲಿ ಪ್ರತ್ಯೇಕ ಭದ್ರತೆಯನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇದೆ. ಇನ್ನು ಜೈಲಿನಲ್ಲಿ ಪ್ರದೋಷ್ ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಆ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡಬೇಕು ಕೋರ್ಟ್ ಮುಂದೆ. ಆ ಒಂದು ಸಮಯದಲ್ಲಿ ದರ್ಶನ್ ಪರ ವಕೀಲರು ಕೆಲವೊಂದಿಷ್ಟು ಕ್ರಾಸ್ ಕ್ವಶನ್ಗಳನ್ನು ಹಾಕ್ತಾರೆ. ಅವೆಲ್ಲವೂ ಕೂಡ ಅವನು ಧೈರ್ಯದಿಂದ ಅಲ್ಲಿ ಸಾಕ್ಷಿ ನುಡಿಬೇಕಾಗುತ್ತೆ. ಅದೇನಾದರೂ ನಿಜ ಸಂಗತಿ ಅಲ್ಲ ಅಂತ ಗೊತ್ತಾದರೆ ಅವರಿಗೆ ಸಾಕ್ಷಿ ಒಂದು ಏನು ವಿನಾಯಿತಿ ದೊರಕೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇತರ ಆರೋಪಿಗಳ ಪರ ವಕೀಲರು ಪ್ರದೋಷ್ನನ್ನು ತೀವ್ರವಾಗಿ ಪ್ರಶ್ನಿಸಬಹುದು. ಟ್ರಯಲ್ ವೇಳೆ ಆತ ಸಾಕ್ಷಿ ಪೀಠದಲ್ಲಿ ನಿಂತು ಇತರರ ವಿರುದ್ಧ ಸಾಕ್ಷಿಗಳನ್ನು ನುಡಿಬೇಕು. ಇತರರ ಆರೋಪಿಗಳ ಪರ ವಕೀಲರು ಪ್ರದೋಷ್ನನ್ನು ತೀವ್ರವಾಗಿ ಪ್ರಶ್ನಿಸಬಹುದು. ಈಗಾಗಲೇ ಮಾಫಿ ಸಾಕ್ಷಿ ಅಪ್ರೂವರ್ ಮಾಡಿದೆ ಕೋರ್ಟ್. ಈಗ ಸಾಕ್ಷಿ ಹೇಳಿಕ್ಕೂ ಕೂಡ ಈಗಾಗಲೇ ಪ್ರದೋಷ್ ಮುಂದಾಗಿದ್ದು, ಹಾಗಾದರೆ ದರ್ಶನ್ಗೆ ಕಾನೂನು ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತಾ ಅನ್ನೋದು ಕೆಲವೊಂದಿಷ್ಟು ಅಭಿಮಾನಿಗಳಲ್ಲಿ ಆತಂಕ ಮೂಡ್ತಾ ಇದೆ. ದರ್ಶನ್ ಪರ ವಕೀಲರ ಮುಂದಿನ ನಡೆಗಳನ್ನು ಕೂಡ ಈಗಾಗಲೇ ನಾವು ತಿಳಿಸಿದ್ವಿ. ಅಪ್ರೂವರ್ ಪ್ರದೋಷ್ ಹೇಳಿಕೆಯನ್ನು ವಕೀಲರು ಪ್ರಶ್ನೆ ಮಾಡಬಹುದು. ಪ್ರದೋಷ್ ತನಿಖಾಧಿಕಾರಿಗಳ ಒತ್ತಡಕ್ಕೆ ಮಣದಿದ್ದಾರಾ ಹೇಗೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಪ್ರದೋಷ್ಗೆ ದರ್ಶನ್ ಪರ ವಕೀಲರು ಹಾಕಬಹುದು. ಹೀಗಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಬಹುದು ಅನ್ನೋದು ಕೆಲವೊಂದು ಕಡೆ ನಾವೀಗಾಗಲೇ ಹೇಳಿದ್ವಿ. ಇದರ ಮಧ್ಯೆ ಈಗ ಪ್ರದೋಷ್ ಮಾಫಿ ಸಾಕ್ಷಿ ಕಾನೂನು ಪ್ರಕ್ರಿಯೆ ಈ ರೀತಿ ಇರುತ್ತೆ. ಮುಂದೆ ಈ ಪ್ರಕರಣದಲ್ಲಿ ಬರುವ ಪ್ರಮುಖ ಹಂತಗಳು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿಸ್ತಾ ಇದ್ದೇವೆ. ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ನಿಜ ಸಂಗತಿಯನ್ನು ಬಾಯ್ಬಿಡಬೇಕು. ಆ ಒಂದು ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ಆಯಿತು, ಯಾವ ರೀತಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ತಂದರು, ಕಿಡ್ನ್ಯಾಪ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಚಿತ್ರಹಿಂಸೆ ಕೊಟ್ಟಿರೋ ಬಗ್ಗೆಯೂ ಕೂಡ ಪ್ರದೋಷ್ ಬಾಯ್ಬಿಡಬೇಕಾಗುತ್ತೆ. ಯಾವ ರೀತಿ ಚಿತ್ರಹಿಂಸೆ ಕೊಟ್ಟರು, ಎಲ್ಲಿಂದ ಎಲ್ಲಿ ಕರ್ಕೊಂಡು ಬಂದರು, ಅದಾದ ನಂತರದಲ್ಲಿ ದರ್ಶನ್ ಯಾವಾಗ ಆ ಶೆಡ್ಗೆ ಎಂಟ್ರಿ ಕೊಟ್ಟರು, ಪವಿತ್ರ ಗೌಡ ಆ ಶೆಡ್ಗೆ ಯಾವಾಗ ಎಂಟ್ರಿ ಕೊಟ್ಟರು, ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಾಗ ಯಾರ್ಯಾರಿದ್ದರು, ಅವರಿಗೆ ಚಿತ್ರಹಿಂಸೆ ಕೊಡುವಾಗ ಯಾವ್ಯಾವ ಆರೋಪಿಗಳು ಆ ಒಂದು ಸಂದರ್ಭದಲ್ಲಿದ್ದರು, ಇನ್ನು ದರ್ಶನ್ ಏನು ಮಾಡಿದ್ರು, ದರ್ಶನ್ ಬಾಯಿಗೆ ಬಂದಂತೆ ಬೈದ್ರ, ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಹೊಡೆದ್ರ, ದರ್ಶನ್ ಅಥವಾ ಕುಡಿದು ಬಂದಿದ್ರ ಆತನಿಗೆ ಹೊಡಿಲಿಕ್ಕೆ, ಇವೆಲ್ಲವೂ ಕೂಡ ಪ್ರದೋಷ್ ಕಣ್ಣಾರೆಯಾಗಿ ಕಂಡಿದ್ದಾರೆ. ಸೊ ಮಾಫಿ ಸಾಕ್ಷಿ ಹೇಳಿಕೆ ಈಗ ಪ್ರದೋಷ್ ಮುಂದಾಗಿದ್ದಾರೆ. ನೋಡಿ, ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಪ್ರದೋಷ್ ನೀಡಬೇಕು. ಮುಖ್ಯ ಸಾಕ್ಷಿಯಾಗಿರುವುದರಿಂದ ಈಗಾಗಲೇ ಜೈಲಲ್ಲಿ ಅವರಿಗೆ ಭದ್ರತೆಯನ್ನು ನೀಡಲಾಗ್ತಾ ಇದೆ, ಪ್ರತ್ಯೇಕ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಹಾಗಾದರೆ ಮಾಫಿ ಸಾಕ್ಷಿ ಏನಾದರೂ ಒಂದು ವೇಳೆ ಸಾಬೀತಾದರೆ ಪ್ರದೋಷ್ಗೆ ಶಿಕ್ಷೆಯ ಒಂದು ರಿಯಾಯಿತಿ ಸಿಗುತ್ತೆ. ಇಲ್ಲವಾದಲ್ಲಿ ರದ್ದಾಗುತ್ತೆ, ಮತ್ತೆ ಜೈಲೇ ಗತಿಯಾಗುತ್ತೆ ಪ್ರದೋಷ್ಗೆ. ಅವರೇನಾದರೂ ಹೇಳಿದ್ದು ಒಂದು ವೇಳೆ ಸುಳ್ಳಾಗಿದ್ದರೆ ಸ್ವ ಇಚ್ಛೆಯ ಹೇಳಿಕೆಯನ್ನು ನೀಡಬೇಕು ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ. ಸಿಆರ್ಪಿಸಿ ಅಥವಾ ಬಿಎನ್ಎಸ್ಎಸ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಬೇಕಾಗುತ್ತೆ. ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ನಿಜ ಸಂಗತಿಯನ್ನು ಪ್ರದೋಷ್ ಈಗ ಬಾಯ್ಬಿಡಬೇಕು ಕೋರ್ಟಲ್ಲಿ.